ನಮಸ್ಕಾರ. ಪಿರಿಯಾಡಿಕ್ ಟೇಬಲ್ದು ಸೆಕೆಂಡ್ ಪಾರ್ಟ್ ಕಂಟಿನ್ಯೂ ಮಾಡಬೇಕು. ರೋಹಿತ್ ಸರು ಒಂದು ಬೋರ್ಡ್ ಸೆಟ್ ಮಾಡ್ಯಾರ, ಸಣ್ಣದೊಂದು ಬೋರ್ಡ್ ಟೈಪ್ ಮನ್ಯಾಗ. ಸೊ ಆ ಸೆಟಪ್ ಯೂಸ್ ಮಾಡಿಕೊಂಡು ನಾ ಅದ್ರೊಳಗೆ ಮಾಡಕತ್ತೀನಿ. ನಾರ್ಮಲ್ ಬೋರ್ಡ್ ಯೂಸ್ ಮಾಡಕತ್ತಿಲ್ಲ. ಸೊ ಅವ್ರು ಏನೊಂದು ಸೆಟಪ್ ಮಾಡಿಕೊಟ್ಟಾರ ಬೋರ್ಡ್, ಅದನ್ನು ನಾ ಯೂಸ್ ಮಾಡ್ತಿರ್ತೀನಿ ಈ ವಿಡಿಯೋ ಒಳಗೆ. ಸೊ ಮುಂದೆ ಬರೀ ನಿಮ್ಮ ಬೋರ್ಡ್ ಅಲ್ಲಿ ನಾ ಏನು ಬರೀತೀನಿ ಮತ್ತು ನನ್ನ ವಾಯ್ಸ್ ಕೇಳಿಸ್ತಿರ್ತೈತಿ. ಸೊ ಇದನ್ನ ಹಂಗೆ ಒಮ್ಮೆ ಹೇಳಿ ಕಂಟಿನ್ಯೂ ಮಾಡಿರೋದು ಅಂತ ಹೇಳಿದೆ. ಓಕೆ, ಸೊ ಪಿರಿಯಾಡಿಕ್ ಟೇಬಲ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ದು ಒಂದು ವಿಡಿಯೋ ಆಗಿತ್ತು ಆಲ್ರೆಡಿ. ವಿ ಹ್ಯಾಡ್ ಸಾಲ್ವ್ ಸಮ್ ಕ್ವಶನ್ಸ್. ಅಲ್ಲಿಂದ ವಿ ವಿಲ್ ಕಂಟಿನ್ಯೂ ಇನ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ನಮಸ್ಕಾರ. ಫಸ್ಟ್ ವಿಡಿಯೋ ಒಳಗೆ 8 ಕ್ವಶನ್ಸ್ ಆಗಿದ್ವು. ಸೊ ವಿ ವಿಲ್ ಬಿ ಕಂಟಿನ್ಯೂಯಿಂಗ್ ವಿತ್ ಪಿರಿಯಾಡಿಕ್ ಟೇಬಲ್ ಚಾಪ್ಟರ್, ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಚಾಪ್ಟರ್. 9th ಕ್ವಶನ್ ಇಲ್ಲಿ ಬರ್ತೀನಿ. ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಆರ್. 4 ಆಪ್ಷನ್ ಕೊಟ್ಟಾರ. ಈ 4ರಾಗ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಯಾವುವು ಅಂತ ಕೇಳ್ಯಾರ. ಫಸ್ಟ್ ಆಫ್ ಆಲ್, ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂದರೆ ಏನು? ದ ಸ್ಪೀಸೀಸ್ ವಿಚ್ ಹ್ಯಾವ್ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಇದು ಇಲ್ಲಿ ಕಾಣುವುದು ಅಂದ್ರೆ ಇಲ್ಲಿ ಬರೀತೀನಿ, ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂತ ಕರಿತೀವಿ ನಾವು. ಜನರಲಿ ಥಿಯರಿ ಡಿಸ್ಕಸ್ ಮಾಡೋ ಮುಂದೆ ಏನು ನೋಡಿರ್ತೀವಿ, ಒಂದು ಸಿಂಗಲ್ ಆಟಮ್, ಸಿಂಗಲ್ ಅಯೋನ್ ಅಂದರೆ ಫಾರ್ ಎಕ್ಸಾಂಪಲ್ ಹಿಂಗೆ Na+, F-. ಸೊ ಇವೆರಡು ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್. ಯಾಕಂದ್ರೆ ಎಫ್ ಅಟಾಮಿಕ್ ನಂಬರ್ 9, ಒಂದು ಎಲೆಕ್ಟ್ರಾನ್ ಗೇನ್ ಮಾಡಿದರೆ 10 ಆಯ್ತು, F- 10 ಆಯ್ತು. Na+, ಒಂದು ಹೋತಂದ್ರೆ 10. ಸೊ ಇವು ಹಿಂಗೆ ಇಂಥವು ನೋಡಿರ್ತೀವಿ ಎಕ್ಸಾಂಪಲ್. ಬಟ್ ಇಲ್ಲೇ ಪಾಲಿ ಅಟಾಮಿಕ್ ಅದಾವು. ಇಟ್ಸ್ ಓಕೆ, ನಾವು ಜಸ್ಟ್ ಎಲೆಕ್ಟ್ರಾನ್ಸ್ ಕೌಂಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಕಾರ್ಬನ್ ಅಟಾಮಿಕ್ ನಂಬರ್ 6, ಆಮೇಲೆ ಆಕ್ಸಿಜನ್ 8, 6 + 8 14. 14 ಒಳಗೆ 1 ಹೋಗೈತೆ. CO+ ಅಂದ್ರೆ 1 ಹೋಗೈತೆ. 14 ಒಳಗೆ 1 ಹೋತಂದ್ರೆ 13. ಇದಕ್ಕೆ ಚಾರ್ಜ್ ಇಲ್ಲ. ಸೊ ಇದ್ರದ್ದು ಆ್ಯಡ್ ಮಾಡಿಬಿಟ್ರೆ ಅದು ಕಾರ್ಬನ್ ಅಟಾಮಿಕ್ ನಂಬರ್ 6, ನೈಟ್ರೋಜನ್ 7, 6 + 7 13. ನೈಟ್ರೋಜನ್ is 7, ಆಕ್ಸಿಜನ್ is 8, 7 + 8 15. NO +2 ಅಂದ್ರೆ 2 ಎಲೆಕ್ಟ್ರಾನ್ ಹೋಗ್ಯಾವ. 15 - 2 +2 ಅಂದ್ರೆ 2 ಎಲೆಕ್ಟ್ರಾನ್ ಹೋಗ್ಯಾವ. ಸೊ ಅದ್ರ 2 ತೆಗಿಬೇಕು. 15 ಒಳಗೆ 2 ತೆಗೆದ್ರೆ 13. ಕಾರ್ಬನ್ 2 ಅದಾವೆ. ಕಾರ್ಬನ್ ಅಟಾಮಿಕ್ ನಂಬರ್ 6, 2 ಇದ್ರೆ 6 + 6 12, 1 ಗೇನ್ ಮಾಡೈತಿ. 12 1 ಗೇನ್ ಮಾಡೈತಿ. ಸೊ 13. ಎಲ್ಲ 13 ಬಂದು 13. ಸೊ ಆಪ್ಷನ್ ಎ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಇವು. B-C-D ಬೇಕಾದ್ರೆ ಚೆಕ್ ಮಾಡಿರಿ ನೀವು, ಯಾವ್ದಾರ ಒಂದರ ಅಂದ್ರೆ ಇದು 13 ಹಿಂಗೆ ಬಂದಿದೆ, ಒಂದು ಯಾವ್ದಾರು 14 ಅಥವಾ ಯಾವ್ದಾದ್ರು 15 ಹಿಂಗಾರ ಇರ್ತಾವೆ. ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿರಿ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ವಿಲ್ ಮೂವ್ ಆನ್ ಟು ದ next question. Next question. With increasing atomic number of halogens, the ಅಂತಂದ್ರೆ 4 ಆಪ್ಷನ್ಸ್ ಕೊಟ್ಟಾರ. van der Waals forces increase, the atomic radii decreases, the color becomes lighter, the boiling point decreases. With increasing atomic number of halogens ಎಲ್ಲಿಂದ ಸ್ಟಾರ್ಟ್? ಫ್ಲೋರಿನ್. ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್, ನೆಕ್ಸ್ಟ್ ಹ್ಯಾಲೋಜನ್ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಆಮೇಲೆ ಅಸ್ಟಟೈನ್ ಬರ್ತೈತಿ. ಅಸ್ಟಟೈನ್ ಜನರಲಿ ಕನ್ಸಿಡರ್ ಮಾಡೋಂಗಿಲ್ಲ ಬಿಕಾಸ್ ಅದು ರೇಡಿಯೋ ಆ್ಯಕ್ಟಿವ್ ಇನ್ ನೇಚರ್. ಸೊ ಇದ್ರದ್ದು ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್ ಆದಂಗೆ ಏನಾಗುತ್ತೆ ಇವು 4ರಾಗ? ಇಲ್ಲಿ ನಾವು ಬರೆದ್ರೆ ಇಲ್ಲಿ ಯಾಕೆ ಕೆಳಗೆ ಬರೋದೇನೆಂದ್ರೆ, ಫ್ಲೋರಿನ್ ಕೆಳಗೆ ಕ್ಲೋರಿನ್ ಇರ್ತೈತಿ, ಅದ್ರ ಕೆಳಗೆ ಬ್ರೋಮಿನ್, ಅದ್ರ ಕೆಳಗೆ ಅಯೋಡಿನ್. ಸೊ ಕೆಳಗೆ ಹೋದಂಗೆ ಏನಾಗುತ್ತೆ ರೀ? ಕೆಳಗೆ ಹೋದಂಗೆ ಸೈಜ್ ಜಾಸ್ತಿ ಆಗುತ್ತೆ. ಸೈಜ್ ಇನ್ಕ್ರೀಸಸ್. ಆ್ಯಸ್ ಸೈಜ್ ಇನ್ಕ್ರೀಸಸ್, ವಾಟ್ ಇನ್ಕ್ರೀಸಸ್? ಅಟೋಮಿಕ್ ಮಾಸ್ ಇನ್ಕ್ರೀಸಸ್. ನೋಡಿರಿ, ಇದ್ರದ್ದು ಅಟೋಮಿಕ್ ಮಾಸ್ ನೋಡ್ಕೊತ ಹೋದ್ರೆ ಜಾಸ್ತಿ ಹಾಕೊಂತ ಹೋಗುತ್ತೆ. ಕೆಳಗೆ ಹೋದಂಗೆ ಸೈಜ್ ಜಾಸ್ತಿ ಅನ್ಕೋತ ಹೊಸ ಶಾಲೆ ಆಡ್ಕೊತ ಹೋಗುತ್ತೆ. ಸೈಜ್ ಜಾಸ್ತಿ ಅಂದ್ರೆ ಮಾಸು ಜಾಸ್ತಿ ಆಗುತ್ತೆ, ಅಟೋಮಿಕ್ ಮಾಸು ಜಾಸ್ತಿ ಆಗುತ್ತೆ. ಆಮೇಲೆ
ಆಮೇಲೆ ಏನಾಗುತ್ತೆ, ಮೋಲಾರ್ ಮಾಸು ಜಾಸ್ತಿ ಆಗುತ್ತೆ. ಮೋಲಾರ್ ಮಾಸು ಜಾಸ್ತಿ ಆಯಿತು ಅಂದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ವಾನ್ ಡ ವಾಲ್ಸ್ ಫೋರ್ಸ್ ಇನ್ಕ್ರೀಸ್ ಆಗುತ್ತೆ. ಆ್ಯಸ್ ಸೈಜ್ ಇನ್ಕ್ರೀಸಸ್ ವಾನ್ ಡ ವಾಲ್ಸ್ ಫೋರ್ಸ್ ಇನ್ಕ್ರೀಸಸ್. ಇದು ನಾವು ಥಿಯರಿಯಾಗಿ ಡಿಸ್ಕಸ್ ಮಾಡೀವಿ. ಸೈಜ್ ಜಾಸ್ತಿ ಆದಂಗೆ ವಾನ್ ಡ ವಾಲ್ಸ್ ಫೋರ್ಸ್ ಜಾಸ್ತಿ ಆಗುತ್ತೆ. ಇದಕ್ಕೆ ಅಂದರೆ ಥೆರಾಟಿಕಲಿ ಹೇಳೋದಾದ್ರೆ ಸೈಜ್ ಜಾಸ್ತಿ ಆದರೆ ಅಟೋಮಿಕ್ ಮಾಸು ಅಥವಾ ಮೋಲಾರ್ ಮಾಸ್ ಜಾಸ್ತಿ ಆಗುತ್ತೆ, ಅದು ಜಾಸ್ತಿ ಆದರೆ ವಾನ್ ಡ ವಾಲ್ಸ್ ಫೋರ್ಸ್ ಜಾಸ್ತಿ ಆಗುತ್ತೆ. ವಾನ್ ಡ ವಾಲ್ಸ್ ಫೋರ್ಸ್ ಎದಕ್ಕೆ ಜಾಸ್ತಿ ಆಗುತ್ತೆ ಅಂತ ನಾನು ಕ್ಲಾಸ್ನ 2 ಸಲ ಹೇಳಿದ್ದೀನಿ, ಬಟ್ ಸ್ಟಿಲ್ ಇನ್ನೊಮ್ಮೆ ಹೇಳೋದಾದ್ರೆ ಯಾವುದೋ ಒಂದು ಡೈಪೋಲ್ ಫೋರ್ಸು ಅಥವಾ ಡಿಸ್ಪರ್ಷನ್ ಫೋರ್ಸು ನೀವು ಕನ್ಸಿಡರ್ ಮಾಡಿದ್ರೆ, ಇನ್ಸ್ಟಂಟೇನಿಯಸ್ ಡೈಪೋಲ್ ಕನ್ಸಿಡರ್ ಮಾಡಿದ್ರೆ, ಇನ್ಸ್ಟಂಟೇನಿಯಸ್ ಡೈಪೋಲ್ ಹೆಂಗಾಗುತ್ತೆ, ಯಾವುದೋ 1 ಸೆಕೆಂಡಿಗೆ ಬಂದಿರ್ತದೆ. ಯಾವುದೋ 1 ಸೆಕೆಂಡಿಗೆ ಎಲ್ಲ ಎಲೆಕ್ಟ್ರಾನ್ಸ್ ಒಂದು ಕಡೆ ಬಂದಿರ್ತಾವೆ. ಸೊ ಇಲ್ಲಿ ಬಂದಾವ ಅನ್ಕೋರಿ, ಇಲ್ಲಿ ನೆಗೆಟಿವ್ ಇರ್ತೈತಿ. ಎಲ್ಲ ಎಲೆಕ್ಟ್ರಾನ್ಸ್ ಎಲ್ಲಿಂದ ಹೋಗ್ಯಾವು, ಸೊ ಇಲ್ಲಿ ಬಂದಾವ ಅಂದರೆ ಇಲ್ಲೆಲ್ಲ ಖಾಲಿ ಅದಾವೆ. ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಬಂದಿರ್ತೈತಿ, ಇಲ್ಲಿ ಪಾರ್ಷಲ್ ನೆಗೆಟಿವ್, ಇಲ್ಲಿ ಪಾರ್ಷಲ್ ಪಾಸಿಟಿವ್. ಸೊ ಇನ್ನೊಂದು ಮಾಲಿಕ್ಯೂಲ್ ಪಾರ್ಷಲ್ ನೆಗೆಟಿವ್ ಪಾರ್ಷಲ್ ಪಾಸಿಟಿವ್ ಬಂದಿರ್ತೈತೆ. ಹಂಗೆ ಆ ನೆಗೆಟಿವ್ ಪಾಸಿಟಿವ್ ನೋಡು ಬರೋ ಫೋರ್ಸ್ ಇದು ಇನ್ಸ್ಟಂಟೇನಿಯಸ್ ಡೈಪೋಲ್. ಅದನ್ನ ಯಾಕೆ ನಾ ಈಗ ಹೇಳಕತ್ತೀನಿ ಅಂದ್ರೆ, ಈ ಎಲ್ಲ ಎಲೆಕ್ಟ್ರಾನ್ಸ್ ಒಂದು ಕಡೆ ಹೋದು, ಇಲ್ಲೆಲ್ಲ ಖಾಲಿ ಆದವು. ಹಿಂಗೆ ಕೆಳಗೆ ಹೋದಂಗೆ ಎಲ್ಲ ಎಲೆಕ್ಟ್ರಾನ್ಸ್ ಈ ಕಡೆ ಹೋದು. ಈಗ ಇಲ್ಲಿ ಮ್ಯಾಲಿದ್ದಂಗೆ ಬರೀ 5 ಎಲೆಕ್ಟ್ರಾನ್ಸ್ ಹೋದು ಅನ್ಕೋ ಈ ಕಡೆ. ಅದು ಫ್ಲೋರಿನ್ ತೊಗೊಂಡ್ರೆ 9 ಎಲೆಕ್ಟ್ರಾನ್ಸ್ ಈ ಕಡೆ ಬಂದು, ಕ್ಲೋರಿನ್ ಬಂದರೆ 17 ಎಲೆಕ್ಟ್ರಾನ್ಸ್ ಈ ಕಡೆ ಬಂದು. ಸೊ ದ ಇಂಟೆನ್ಸಿಟಿ ಆಫ್ ನೆಗೆಟಿವ್ ಚಾರ್ಜ್ ದ ಇಂಟೆನ್ಸಿಟಿ ಆಫ್ ಪಾಸಿಟಿವ್ ಚಾರ್ಜ್ ಇನ್ಕ್ರೀಸಸ್ ಆಸ್ ವಿ ಮೂವ್ ಡೌನ್ ದ ಗ್ರೂಪ್. ಸೊ ಇನ್ಸ್ಟಂಟೇನಿಯಸ್ ಡೈಪೋಲ್ ಕೆಳಗೆ ಹೋದಂಗೆ ಜಾಸ್ತಿ ಹಾಕೊಂತ ಹೋಗುತ್ತೆ. ಇನ್ಸ್ಟಂಟೇನಿಯಸ್ ಡೈಪೋಲ್ ಇಟ್ ಇಸ್ ಒನ್ ಆಫ್ ದ ವಾನ್ ಡ ವಾಲ್ಸ್ ಫೋರ್ಸ್. ಸೊ ಅದನ್ನ ಎಕ್ಸಾಂಪಲ್ ತೊಗೊಂಡು ಹೇಳಿದೆ ನಿಮ್ಗೆ. ಸೊ ಇದು ಅಂತೂ ನಿಮ್ಗೆ ತಲೆಗಿರಬೇಕು. ಸೈಜ್ ಇನ್ಕ್ರೀಸಸ್ ವಾನ್ ಡ ವಾಲ್ಸ್ ಫೋರ್ಸ್ ಇನ್ಕ್ರೀಸಸ್. ಸೊ ಇದ್ರ ಕ್ವಶನಿಗೆ ಆನ್ಸರ್ ಏನು, ವಿತ್ ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್ ಆಫ್ ಹ್ಯಾಲೋಜನ್ಸ್ ದ ವಾನ್ ಡ ವಾಲ್ಸ್ ಫೋರ್ಸ್ increases. ವಾನ್ ಡ ವಾಲ್ಸ್ ಫೋರ್ಸಸ್ ಇನ್ಕ್ರೀಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗೈತೆ ಅಂದ್ಕೊಂಡಿನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ದ ಕರೆಕ್ಟ್ ಆರ್ಡರ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ಆ್ಯಂಡ್ ಫಾಸ್ಫರಸ್ ಇಸ್. ಇಲ್ಲೇ 4 ಎಲಿಮೆಂಟ್ ಅದಾವೆ. ಯಾವ್ಯಾವು? ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ಫಾಸ್ಫರಸ್. ಈ 4ದ್ದು ಕರೆಕ್ಟ್ ಆರ್ಡರ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಕೇಳ್ಯಾರ. ವೆರಿ ಸಿಂಪಲ್ ಕ್ವಶನ್ ಇದು. ಕರ್ನಾಟಕ CET ಒಳಗೆ ಅಪಿಯರ್ ಆಗಿತ್ತು. ವೆರಿ ಸಿಂಪಲ್ ಕ್ವಶನ್. ನೋಡ್ರಿ, ನಮಗೆ ಏನು ಗೊತ್ತು, ಫ್ಲೋರಿನ್ ಈಸ್ ದ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಆಫ್ ದ ಎಂಟೈರ್ ಪೀರಿಯಾಡಿಕ್ ಟೇಬಲ್. ಫ್ಲೋರಿನಿಗೆ ಗೋಲ್ಡ್ ಮೆಡಲ್. ಏನಾರ ಕಾಂಪಿಟೇಷನ್ ಇದ್ರೆ, ಎದ್ರ ಕಾಂಪಿಟೇಷನ್, ಎಲೆಕ್ಟ್ರೋನೆಗೆಟಿವಿಟಿದು ಕಾಂಪಿಟೇಷನ್ ಇದ್ದರೆ ಇದಕ್ಕೆ ಗೋಲ್ಡ್ ಮೆಡಲ್. ಸೊ ಫ್ಲೋರಿನ್ 3 ಆಪ್ಷನ್ನಾಗ ಫಸ್ಟಿಗೆ ಅದೈತಿ. ಸೊ ಡಿ ಅಂತೂ ಅಲ್ಲ. ಮುಂದೆ ನೋಡ್ರಿ, ಸಿಲ್ವರ್ ಮೆಡಲ್ಲು ಆಕ್ಸಿಜನ್ನಿಗೆ, ಬ್ರಾಂಜ್ ಮೆಡಲ್ಲು ನೈಟ್ರೋಜನ್ನಿಗೆ. ಅಂದರೆ ಫಸ್ಟು ಫ್ಲೋರಿನ್, ಆಮೇಲೆ ಆಕ್ಸಿಜನ್, ಆಮೇಲೆ ನೈಟ್ರೋಜನ್ನು, ಆಮೇಲೆ 4th ಹೇಳ್ತೀನಿ ನೋಡ್ರಿ. ಹಂಗೆ ಕಾನ್ಸಲೇಷನ್ ಪ್ರೈಸ್ ಕ್ಲೋರಿನ್ ಇದ್ರೊಳಗೆ ಇಲ್ಲ, ಬಟ್ ನಿಮ್ಗೆ ಹಂಗೆ ಇದೆ, ನೆನ್ಪಿಟ್ಕೋರಿ, ಬೇಕಾಗುತ್ತೆ. ಕಾನ್ಸಲೇಷನ್ ಪ್ರೈಸ್ ಇದು. ಹೋಪ್ ಕಾಣಕತ್ತೈತಿ, ಅರ್ಧ ಸ್ವಲ್ಪ ಕಟ್ಟಾಗಿರ್ಬೋದು, ಬಟ್ ಕ್ಲೋರಿನ್ ಅಂತೂ ಕಾಣ್ತೈತೆ ನಿಮಗೆ. ಸೊ ಫ್ಲೋರಿನ್ ಫಸ್ಟು, ಆಮೇಲೆ ಆಕ್ಸಿಜನ್, ಆಮೇಲೆ ನೈಟ್ರೋಜನ್, ಆಮೇಲೆ ಫ್ಲೋರಿನ್. ಫಸ್ಟ್ 4 ನೆನ್ಪಿಡ್ಬೇಕು. ಈಗ ನೋಡ್ರಿ, ಇದು ಪೀರಿಯಾಡಿಕ್ ಟೇಬಲ್. ಇದು ಪಿ ಬ್ಲಾಕ್. ನಾವು ಇಲ್ಲಿ ಹಾಕಿದ್ರೆ ಪಿ ಬ್ಲಾಕ್ ಅಷ್ಟೇ. ಇಲ್ಲಿ ಹಾಕಿದ್ರೆ ಇದು 18 ಗ್ರೂಪ್, 17 ಗ್ರೂಪ್. ಇಲ್ಲಿ ಫ್ಲೋರಿನ್, ಇಲ್ಲೇ ಆಕ್ಸಿಜನ್, ಇಲ್ಲಿ ನೈಟ್ರೋಜನ್, ಫಾಸ್ಫರಸ್ ಕೆಳಗೆ ಬರ್ತದೆ. ಫಾಸ್ಫರಸ್ ಇಲ್ಲಿ ಬರ್ತೈತೆ, ಇಲ್ಲೆಲ್ಲೋ. ಸೊ ಆ್ಯಸ್ ವಿ ಮೂವ್ ಅಲಾಂಗ್ ದ ಪೀರಿಯಡ್ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್. ಸೊ ಕೆಳಗೆ ಬಂದಂಗೆ ಡಿಕ್ರೀಸಸ್. ಸೊ ಫಸ್ಟ್ ಇದು, ಆಮೇಲೆ ಇದು, ಆಮೇಲೆ ಇದು, ಆಮೇಲೆ ಇದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೀವು ಫಸ್ಟ್ 4 ನೆನ್ಪಿಡ್ಬೇಕಂದ್ರೆ ಫಸ್ಟ್ ಫ್ಲೋರಿನ್, ಆಮೇಲೆ ಆಕ್ಸಿಜನ್, ಆಮೇಲೆ ನೈಟ್ರೋಜನ್, ಕ್ಲೋರಿನ್. ಇದು ಹೈಡ್ರೋಜನ್ ಜೋಡಿ, ಹೈಡ್ರೋಜನ್ ಬಾಂಡ್ ಮಾಡೋ 3 ಯಾವ್ಯಾವು? ಹೈಡ್ರೋಜನ್ ಜೋಡಿ 3 ಎಲಿಮೆಂಟ್ ಯಾವ ಹೈಡ್ರೋಜನ್ ಬಾಂಡ್ ಮಾಡೋ? ಫಾನ್ ಅಂತ ಹೇಳಿ ನಿಮ್ಗೆ ಹೇಳ್ತಿದ್ದೆ ನಾನು ಕ್ಲಾಸ್ನಾಗ, ಫಾನ್. ಸೊ ಅವು 3 ಫಸ್ಟ್ 3 ಫ್ಲೋರಿನ್, ಆಕ್ಸಿಜನ್, ನೈಟ್ರೋಜನ್, ಆಮೇಲೆ 4th ಕ್ಲೋರಿನ್. ಇದ್ರದ್ದು ಆರ್ಡರ್ ಎಲೆಕ್ಟ್ರೋನೆಗೆಟಿವಿಟಿ. ಕರ್ನಾಟಕ CET ಕ್ವಶನ್, ವೆರಿ ಸಿಂಪಲ್ ಕ್ವಶನ್.
ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. Okay, next question. Which of the following processes is accompanied by absorption of energy? Which of the following processes ಅಂದರೆ ನಾಲ್ಕರಾಗ which is accompanied by absorption of energy ಅಂದರೆ ಎನರ್ಜಿ, ಈ ನಾಲ್ಕು ಪ್ರೊಸೆಸ್ ಒಳಗೆ ಎನರ್ಜಿ ಯಾವಾಗ ಅಬ್ಸಾರ್ಬ್ ಆಗೈತಿ, ಲಿಬರೇಟ್ ಅಲ್ಲ, ಒಳಗೆ ಬಂದಿರ್ಬೇಕು, ಹೊರಗೆ ಹೋಗೋದಲ್ಲ. ಸೊ ಈ ನಾಲ್ಕರಾಗ ಇದು 1 2 3 and 4 ಈ ನಾಲ್ಕು ಪ್ರೊಸೆಸಸ್ ಒಳಗೆ ಎದ್ರ ಒಳಗೆ ಎನರ್ಜಿ ಒಳಗೆ ಹೋಗೈತೆ, ಆ ಸಿಸ್ಟಮ್ ಒಳಗೆ ಹೋಗೈತೆ, ಅಬ್ಸಾರ್ಬ್ ಆಗೈತೆ, ಲಿಬರೇಟ್ ಅಲ್ಲ. ಸೊ ಅಂದರೆ ಮೂರಾಗ ಆಬ್ವಿಯಸ್ಲಿ ಲಿಬರೇಟ್ ಆಗಿರ್ತೈತಿ, ಒಂದರಾಗ ಅಬ್ಸಾರ್ಬ್ ಆಗಿರ್ತೈತಿ. ಅದು ಯಾವುದು ಅಂತ ಕೇಳ್ಯಾರ. ಸೊ ನೋಡ್ರಿ, ಒಂದನೇದು ಫ್ಲೋರಿನಿಗೆ ಎಲೆಕ್ಟ್ರಾನ್ ಸಿಕ್ತು, ಅದು F- ಆಯ್ತು. ಎರಡನೇದು Cl ಇತ್ತು, ಅದು ಎಲೆಕ್ಟ್ರಾನ್ ಸಿಕ್ತು, ಅದು Cl- ಆಯ್ತು. ಮೂರನೇದು ಆಕ್ಸಿಜನ್, ಅದಕ್ಕೆ ಎಲೆಕ್ಟ್ರಾನ್ ಸಿಕ್ತು, ಅದು O- ಆಯ್ತು. ನಾಲ್ಕನೇದು O- ಇತ್ತು ಆಲ್ರೆಡಿ, ಅದಕ್ಕೊಂದು ಎಲೆಕ್ಟ್ರಾನ್ ಸಿಕ್ತು, O- ಆಯ್ತು. ಆಲ್ರೆಡಿ ಒಂದು ಎಲೆಕ್ಟ್ರಾನ್ ತೊಗೊಂಡಿತ್ತು, ಇನ್ನೊಂದು ಕೊಟ್ಕೊಳ್ಳಿ O- ಆಯ್ತು. ಇಲ್ಲೇ ವಿಚ್ ಆಫ್ ದ ಫಾಲೋಯಿಂಗ್ ನಾವು ಯಾವ ಕಂಟೆಕ್ಸ್ಟ್ನಾಗ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಅದನ್ನು ಸ್ವಲ್ಪ ನೆನಪು ಮಾಡ್ಕೊಂಡ್ರೆ ವಾಟ್ ಇಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ವಾಟ್ ಇಸ್ ಅಯೋನೈಸೇಷನ್ ಎನರ್ಜಿ. ಫಸ್ಟ್ ಅಯೋನೈಸೇಷನ್ ಎನರ್ಜಿ ಅಥವಾ ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಒಂದು ಎಲೆಕ್ಟ್ರಾನನ್ನು ತೆಗಿಯೋಕೆ ಎಷ್ಟು ಎನರ್ಜಿ ಕೊಡಬೇಕು. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದ್ರೆ ಒಂದು ಆಟಮಿಗೆ ಎಲೆಕ್ಟ್ರಾನ್ ಹೋಗಿ ಆ್ಯಡ್ ಆತಂದ್ರೆ ಅದ ನಮಗೆ ಎನರ್ಜಿ ಕೊಡ್ತೈತಿ. ಸೊ ಇಲ್ಲಿ ಅದ ಎನರ್ಜಿ ಕೊಡಾಕತ್ತೈತಲ್ಲಿ ಅದ್ರಾಗ 4ರಾಗ 3 ಅದ ನಮಗೆ ಎನರ್ಜಿ ಕೊಡ್ತೈತಿ, ಲಿಬರೇಟ್ ಮಾಡ್ತೈತಿ. ಒಂದು ಯಾವುದೋ ಅಬ್ಸರ್ವ್ ಮಾಡ್ತೈತಿ. ಅಂದ್ರೆ ಅದು ಈಸಿಲಿ ಎಲೆಕ್ಟ್ರಾನ್ ತೊಗೊಂತು ಅಂದ್ರೆ ನಮಗೆ ಎನರ್ಜಿ ಕೊಡ್ತೈತಿ. ಅದಕ್ಕೆ ಎಲೆಕ್ಟ್ರಾನ್ ಬ್ಯಾಡಾಗಿತ್ತು, ನಾವು ಎಲೆಕ್ಟ್ರಾನ್ ಕೊಡಾಕ್ತೀವಿ ಫೋರ್ಸ್ ಮಾಡಿಸಿ ಅಂದ್ರೆ ಪಾಸಿಟಿವ್ ಇರ್ತೈತಿ, ಅಬ್ಸಾರ್ಬ್ಷನ್ ಆಗ್ತೈತಿ, ಲಿಬರೇಟ್ ಆಗಂಗಿಲ್ಲ. ಅವು ಯಾವಾಗ ಆಗುತ್ತೆ, ನೋಬಲ್ ಗ್ಯಾಸಸ್ ಇದ್ದಾಗ ಆಗುತ್ತೆ ಅಂತ ನಾನು ಕ್ಲಾಸ್ನ ಡಿಸ್ಕಸ್ ಮಾಡಿದ್ದೆ. ಇಲ್ಲಿ ನೋಬಲ್ ಗ್ಯಾಸ್ ಯಾವೂ ಇಲ್ಲ. ಆದ್ರೆ ಇಲ್ಲಿ ನೋಡ್ರಿ, ನಾನು ಅಂತೀನಿ ರೀ, ಇದ್ರಾಗೂ ಲಿಬರೇಟ್ ಆಗುತ್ತೆ, ಇಲ್ಲೂ ಲಿಬರೇಟ್ ಆಗುತ್ತೆ, ಇಲ್ಲೂ ಲಿಬರೇಟ್. ಆಪ್ಷನ್ ಡಿ ಒಳಗೆ ಅಬ್ಸಾರ್ಬ್ ಆಗುತ್ತೆ. ದಿಸ್ ಇಸ್ ದ ರೈಟ್ ಆನ್ಸರ್ ಅಂತೀನಿ. ಯಾಕಂದ್ರೆ O- ಅಂದ್ರೆ ಆಲ್ರೆಡಿ ಒಂದು ಎಲೆಕ್ಟ್ರಾನನ್ನು ತೊಗೊಂಡೈತಿ ಅದು. ನೀವು ಇನ್ನೊಂದು ಎಲೆಕ್ಟ್ರಾನ್ ಕೊಡ್ತೀರಿ ಅಂದ್ರೆ ಈಗ ಎಲೆಕ್ಟ್ರಾನ್ ರಿಪಲ್ಷನ್ ಆಗ್ತೈತಿ. ಈ ಎಲೆಕ್ಟ್ರಾನ್ ರಿಪಲ್ಷನ್ ಆಗೋದ್ರಿಂದ ರಿಪಲ್ಷನ್ ಆಗೋದ್ರಿಂದ ಈಸಿಲಿ ಇದು ಎಲೆಕ್ಟ್ರಾನ್ ತೊಗೊಳಂಗಿಲ್ಲ. ಒಂದು ಆಲ್ರೆಡಿ ತೊಗೊಂಡಾಗ ಇನ್ನೊಂದು ಈಸಿಲಿ ತೊಗೊಳಂಗಿಲ್ಲ. ಸೊ ಎನರ್ಜಿ ನಾವಲ್ಲಿ ಕೊಡಬೇಕಾಗುತ್ತೆ, ಅಬ್ಸಾರ್ಪ್ಷನ್ ಆಫ್ ಎನರ್ಜಿ ಆಗುತ್ತೆ, ಲಿಬರೇಟ್ ಆಗಂಗಿಲ್ಲ. ಈ 3 ಕೇಸಸ್ನಾಗ ಲಿಬರೇಟ್ ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಯಾವುದು ನೋಬಲ್ ಗ್ಯಾಸ್ ಇಲ್ಲ ಅಂದ್ರೂ ಇಲ್ಲಿ ನಾವೇನು ತಲೆಗೆ ಇಟ್ಕೋಬೇಕು, ಆಲ್ರೆಡಿ ಒಂದು ಎಲೆಕ್ಟ್ರಾನ್ ತೊಗೊಂಡಿದ್ದಕ್ಕೆ ಇನ್ನೊಂದು ಎಲೆಕ್ಟ್ರಾನ್ ಕೊಡೋಕೆ ಹೋದ್ರೆ ಎಲೆಕ್ಟ್ರಾನ್ ರಿಪಲ್ಷನ್ ಆಗಿ ಈಸಿಲಿ ಅದು ತೊಗೊಳಂಗಿಲ್ಲ. ಸೊ ವಿ ಹ್ಯಾವ್ ಟು ಸಪ್ಲೈ ಎನರ್ಜಿ, ದಟ್ ಈಸ್ ಅಬ್ಸಾರ್ಪ್ಷನ್ ಆಫ್ ಎನರ್ಜಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಪಾಸ್ ಮಾಡಿ ಟ್ರೈ ಮಾಡಕತ್ತೀರಿ ಎಲ್ಲ ಕ್ವಶನ್ಸು ಅಂತ ಅಂದ್ಕೊಂಡಿನಿ. ಅರ್ಥ ಆಗ್ತಾವಲ್ಲ ಅಂದ್ಕೊಂಡಿನಿ. ಸಿಂಪಲ್ ಇರ್ತಾವೆ ಈ ಚಾಪ್ಟರ್ದು, ಭಾಳ ಡೆಫಿನೆಟ್ಲಿ ಕ್ಯಾಲ್ಕುಲೇಷನ್ಸ್ ಅಂತೂ ಇರೋಂಗಿಲ್ಲ. ಸ್ವಲ್ಪ ಡೈರೆಕ್ಟ್ಲಿ ಆನ್ಸರ್ ಮಾಡೋ ಹಂಗಿರೋ ಇರ್ತಾವೆ, ಅಥವಾ ಸ್ವಲ್ಪ ವಿಚಾರ ಮಾಡಿ ಆನ್ಸರ್ ಮಾಡೋ ಹಂಗಿರ್ತಾವೆ. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Next question, which element has the highest electron gain enthalpy? Which element has the highest electron gain enthalpy? Most electronegative element bare, highest electron gain enthalpy bare. So you'll confuse agi most electronegative element fluorine. So highest electron gain enthalpy in fluorine anta ಹಾಕಬಾರ್ದು, ತಪ್ಪಾಗುತ್ತೆ. But logically speaking fluorine is correct, because as we move along the period electron gain enthalpy becomes more and more negative, ಅಂದ್ರೆ ಅದು highest ಆಕೊಂತ ಹೋಗ್ತೈತೆ, more and more negative ಆಕೊಂತ ಹೋಗುತ್ತೆ. as we move down the group it becomes less and less negative. ಸೊ ಫುಲ್ ಮೇಲೆ ಇದ್ದಿದ್ದು ಈ ಕಡೆ ಇದ್ದಿದ್ದು ಇವು ಯಾವ ಈ ಆಪ್ಷನ್ಸ್ ಒಳಗೆ ಯಾವುದು, ಫ್ಲೋರಿನ್. ಸೊ ಫ್ಲೋರಿನ್ ಎಲ್ಲೈತೆ, ಕ್ಲೋರಿನ್ ಎಲ್ಲೈತೆ. ಫ್ಲೋರಿನ್ ಅಂತ ಅನಿಸ್ಬಿಡ್ತದೆ, ಬಟ್ ಅಲ್ಲ, ಕ್ಲೋರಿನ್. ಯಾಕಂದ್ರೆ ಫ್ಲೋರಿನಿಗೆ ನೋಡ್ರಿ, ಫ್ಲೋರಿನ್ 1s2 2s2 2p ಇದೆಷ್ಟು, 2 2 4 2p 5. ಕ್ಲೋರಿನ್ನ ಬರೆದ್ರೆ 1s2 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೋದಿಲ್ಲ, 1s2 2s2 2p6 3s2 3p5.
ಇದಕ್ಕೂ ಒಂದು ಎಲೆಕ್ಟ್ರಾನ್ ಬೇಕು, ತೊಗೊಂಡ್ರೆ ಸ್ಟೇಬಲ್ ಆಗುತ್ತೆ, ಇದು ಒಂದು ಎಲೆಕ್ಟ್ರಾನ್ ಕೊಟ್ಟರೆ ಸ್ಟೇಬಲ್ ಆಗುತ್ತೆ. ಇದು ನಿಯಾನ್ ಆಗಿ ಸ್ಟೇಬಲ್ ಆಗುತ್ತೆ, ಇದು ಆರ್ಗಾನ್ ಕಾನ್ಫಿಗರೇಷನ್ ಆಗಿ ಸ್ಟೇಬಲ್ ಆಗುತ್ತೆ. ಬಟ್ ನಾನು ಹೇಳ್ತೀನಿ, ಇದು ಕ್ಲೋರಿನ್ ವಿಲ್ ಅಕ್ಸೆಪ್ಟ್ ಎಲೆಕ್ಟ್ರಾನ್ ಮೋರ್ ಈಸಿಲಿ ದ್ಯಾನ್ ಫ್ಲೋರಿನ್, ಬಿಕಾಸ್ ಇಲ್ಲೇ Mt3D ಐತಿ, ಅನ್ಆಕ್ಯುಪೈಡ್ 3D ಸಬ್ಶೆಲ್ ಐತಿ, ಇಲ್ಲಿ 2D ಇಲ್ಲ. ಇದಕ್ಕೆ ಏನು ಸಂಬಂಧ ಅಂದ್ರೆ, ನಾನು ಎಕ್ಸಾಂಪಲ್ ಹೇಳಿದ್ದೆ ಕ್ಲಾಸ್ನಾಗ, ಒಂದು ಬೆಂಚ್ ಇರ್ತೈತೆ ಅನ್ಕೋರಿ, ಅದ್ರಾಗ ಆಲ್ರೆಡಿ 7 ಮಂದಿ ಕುಂತಾರ, ಅದ್ರ ಕೆಪಾಸಿಟಿ 8, 7 ಮಂದಿ ಆಲ್ರೆಡಿ ಕುಂತಾರ ಅಂದರೆ 8ನೇದು ಅವ್ಗೆ ಈಸಿಲಿ ಬಿಡೋಂಗಿಲ್ಲ. ಬಟ್ ಇಲ್ಲೇ 18 ಕೆಪಾಸಿಟಿ, 18 ಇದ್ದಾಗ ಆಲ್ರೆಡಿ ಬರೀ 7 ಮಂದಿ ಕುಂತಾರ ಅಂದ್ರೆ 8ನೇದು ಅವ ಈಸಿಲಿ ಬರಬಹುದು. ಕ್ಲೋರಿನ್ದು Mtd ಆರ್ಬಿಟಲ್ಸ್ ಇರೋಂಗಿಲ್ಲ ಫ್ಲೋರಿನ್ ಒಳಗೆ, ಬಿಕಾಸ್ 2 ಶೆಲ್ ಅಷ್ಟು ಅಂದ್ರೆ 3rd ಸಿಲಿಂಡರ್ ಆಗಿಲ್ಲ ಅದು. ಕ್ಲೋರಿನ್ ಒಳಗೆ Mtd ಆರ್ಬಿಟಲ್ಸ್ ಇರ್ತಾವೆ. ಸೊ chlorine will accept an electron more easily than fluorine, therefore chlorine is our answer, not fluorine. ಕ್ಲಿಯರ್ ಆಗಿ ಹೇಳಿನಿಲ್ಲ. ಇನ್ನೂ ಡಿಟೇಲ್ ಎಕ್ಸ್ಪ್ಲನೇಷನ್ ಬೇಕಂದ್ರೆ ಥಿಯರಿ ಒಳಗೆ ನಾನು ಫುಲ್ ಡಿಟೇಲ್ ಹೇಳಿನಿ, ಅದು ವಿಡಿಯೋ ಹೋಗಿ ಚೆಕ್ ಮಾಡಿರಿ. ಇದು ಸಿಂಪಲ್ ಇತ್ತು. ನೆಕ್ಸ್ಟ್ ಕ್ವಶನ್, ವಿ ಮೂವ್ ಟು ನೆಕ್ಸ್ಟ್ ಒನ್. ಓಕೆ, ನೆಕ್ಸ್ಟ್ ಕ್ವಶನ್. ಆನ್ ಎಲಿಮೆಂಟ್ ವಿತ್ ಹೈ ಎಲೆಕ್ಟ್ರೋನೆಗೆಟಿವಿಟಿ ಹ್ಯಾಸ್, ಯಾವುದೋ ಒಂದು ಎಲಿಮೆಂಟಿಗೆ ಹೈ ಎಲೆಕ್ಟ್ರೋನೆಗೆಟಿವಿಟಿ ಇತ್ತಂದ್ರೆ ದ್ಯಾಟ್ ಎಲಿಮೆಂಟ್ ಹ್ಯಾಸ್ ಏನು, ಒಂದೇದು ಲೋ ಅಯನೈಸೇಷನ್ ಎಂಥಾಲ್ಪಿ, ಹೈ ಇ ಎ ಅಂದರೆ ಎಲೆಕ್ಟ್ರಾನ್ ಅಫಿನಿಟಿ. ಎಲೆಕ್ಟ್ರಾನ್ ಅಫಿನಿಟಿ ಅಂದರೂ ಒಂದು, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದರೂ ಒಂದು. ಆಪ್ಷನ್ ಡಿ ಅಂದ್ರೆ ಯಾವ ಎಲಿಮೆಂಟಿಗೆ ಹೈ ಎಲೆಕ್ಟ್ರಾನ್ ನೆಗೆಟಿವಿಟಿ ಇರ್ತೈತಲ್ಲ ಆ ಎಲಿಮೆಂಟಿಗೆ ಲೋ ಹೈ ಇ ಎ ಇರ್ತೈತಿ ಅಂತ ಆಪ್ಷನ್ ಎ ಹೇಳುತ್ತೆ. ಆಪ್ಷನ್ ಬಿ ಲೋ ಅಯನೈಸೇಷನ್ ಎಂಥಾಲ್ಪಿ, ಲೋ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆರ್ ಎಲೆಕ್ಟ್ರಾನ್ ಅಫಿನಿಟಿ. ಇ ಎ ಅಂದರೆ ಎಲೆಕ್ಟ್ರಾನ್ ಅಫಿನಿಟಿ ಅಂದರೂ ಒಂದು, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದರೂ ಒಂದು. ಇನ್ನು ಹೇಳಿ ನಾ ಥಿಯರಿ ಒಳಗೆ ಹಂಗೆ ಇದ್ರ ಹೆಸರು ಬಗ್ಗೆ 2 ಒಂದು ಅಂತ ಹೇಳಿ. ಆಪ್ಷನ್ ಸಿ ಹೈ ಅಯನೈಸೇಷನ್ ಎಂಥಾಲ್ಪಿ ಆ್ಯಂಡ್ ಲೋ ಎಲೆಕ್ಟ್ರಾನ್ ಅಫಿನಿಟಿ. ಆಪ್ಷನ್ ಡಿ ಹೈ ಅಯನೈಸೇಷನ್ ಎಂಥಾಲ್ಪಿ ಆ್ಯಂಡ್ ಹೈ ಎಲೆಕ್ಟ್ರಾನ್ ಅಫಿನಿಟಿ. ನೀವು ಪಾಸ್ ಮಾಡಿ ವಿಚಾರ ಮಾಡಿ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಟಿಕ್ ಮಾಡಿರಿ. ಓಕೆ, ಇವು 3 ಏನೇನತ್ತವಲ್ರಿ ಪ್ರಾಪರ್ಟೀಸ್ ಅವ್ರು ಕೊಟ್ಟಿದ್ದು, ಎಲೆಕ್ಟ್ರೋನೆಗೆಟಿವಿಟಿ, ಅಯನೈಸೇಷನ್ ಎಂಥಾಲ್ಪಿ ಆ್ಯಂಡ್ ಎಲೆಕ್ಟ್ರಾನ್ ಅಫಿನಿಟಿ. ಆಲ್ ದ 3 1 2 3 ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸೈಜಿಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅದಾವು ಎಲ್ಲ. ಯಾವ್ಯಾವು? ಎಲೆಕ್ಟ್ರೋನೆಗೆಟಿವಿಟಿ, ಅಯನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಅಫಿನಿಟಿ. ಸೈಜ್ ನೋಡ್ರಿ, ಈಗ ಆಸ್ ವಿ ಮೂವ್ ಅಲಾಂಗ್ ದ ಪೀರಿಯಡ್ size decreases. So as size decreases, electronegativity increases, because size ಕಡಿಮೆ ಆದರೆ ಈಸಿಲಿ ಎಲೆಕ್ಟ್ರಾನನ್ನು ಗೇನ್ ಮಾಡ್ಬೋದು. ಆಸ್ ಸೈಜ್ ಡಿಕ್ರೀಸಸ್, ಅಯನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸಸ್, ಬಿಕಾಸ್ ಸೈಜ್ ಕಡಿಮೆ ಆದರೆ ನ್ಯೂಕ್ಲಿಯಸ್ಸಿಗೆ ಅದಕ್ಕೆ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಸೊ ಯು ಹ್ಯಾವ್ ಟು ಪುಟ್ ಎಕ್ಸ್ಟ್ರಾ ಎಫರ್ಟ್, ಮೋರ್ ಎನರ್ಜಿ ಟು ರಿಮೂವ್ ದ ಎಲೆಕ್ಟ್ರಾನ್. ಸೊ ಆಸ್ ಸೈಜ್ ಡಿಕ್ರೀಸಸ್, ಎಲೆಕ್ಟ್ರಾನ್ ಅಫಿನಿಟಿ ಆಲ್ಸೋ ಇನ್ಕ್ರೀಸಸ್, ಬಿಕಾಸ್ ದಿಸ್ ಇನ್ಕ್ರೀಸಸ್ ಬಿಕಾಸ್ ಸೈಜ್ ಕಡಿಮೆ ಆದರೆ ಈಸಿ ಎಲೆಕ್ಟ್ರಾನನ್ನು ತೊಗೋಬಹುದು. ಸೊ ಸೈಜ್ ಕಡಿಮೆ ಆಗುತ್ತೆ ಅಂದರೆ 3 ಜಾಸ್ತಿ ಆಗ್ತವೆ. ಯಾವ್ಯಾವ 3? ಇದು ಯಾವುದು? ಎಲೆಕ್ಟ್ರೋನೆಗೆಟಿವಿಟಿ, ಅಯನೈಸೇಷನ್ ಎಂಥಾಲ್ಪಿ ಮತ್ತು ಎಲೆಕ್ಟ್ರಾನ್ ಅಫಿನಿಟಿ. ಸೊ ಸೈಜಿಗೆ 3 ಇನ್ವರ್ಸ್ಲಿ ಪ್ರಪೋರ್ಷನಲ್ ಅದಾವೆ. ಸೊ ಇಲ್ಲೇನು ಹೇಳ್ತಾರೆ? ಹೈ ಎಲೆಕ್ಟ್ರೋನೆಗೆಟಿವಿಟಿ ಅಂತಾರೆ. ಎಲೆಕ್ಟ್ರೋನೆಗೆಟಿವಿಟಿ ಹೈ ಐತಂದ್ರೆ ಸೈಜ್ ಸ್ಮಾಲ್ ಇರಬೇಕು. ಸೊ ಇದು ಹೈ ಐತಂದ್ರೆ ಇನ್ನೆರಡು ಹೈ ಇರಬೇಕು, ಬಿಕಾಸ್ 3 ಸೈಜಿಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅದಾವೆ. ಸೊ ಎಲೆಕ್ಟ್ರಾನ್ ನೆಗೆಟಿವಿಟಿ ಸೈಜಿಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದ್ದಕ್ಕೆ ಅದು ಹೈ ಐತಿ. ಅವು ಇನ್ನೊಂದು 2 ಪ್ರಾಪರ್ಟಿನೂ ಸೈಜಿಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅದಾವೆ ಅಂದ್ರೆ ಅವು ಹೈ ಇರ್ತಾವೆ. ಸೊ ಹೈ ಅಯನೈಸೇಷನ್ ಎಂಥಾಲ್ಪಿ ಆ್ಯಂಡ್ ಹೈ ಎಲೆಕ್ಟ್ರಾನ್ ಅಫಿನಿಟಿ ಆರ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗೈತೆ ಅಂದ್ಕೊಂಡಿನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. Okay, next question. Which of the following noble gases has the highest positive electron gain enthalpy? ನೋಡ್ರಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಜನರಲಿ ನೆಗೆಟಿವ್ ಇರ್ತೈತಿ, ಬಿಕಾಸ್ ಸೇಮ್ ರೀಸನ್ ಆಗಲೇ ಹೇಳಿದೆ. ಎಲೆಕ್ಟ್ರಾನ್ ತೆಗಿಬೇಕಂದ್ರೆ ನಾವು ಎನರ್ಜಿ ಕೊಡಬೇಕು, ಬಟ್ ಎಲೆಕ್ಟ್ರಾನ್ ಅದ ನಮಗೆ ಕೊಡ್ತೈತಿ ಅಂದ್ರೆ ಎಲೆಕ್ಟ್ರಾನ್ ತೆಗಿಬೇಕಂದ್ರೆ ನಾವೇ ಎನರ್ಜಿ ಕೊಡಬೇಕು, ನಾವು ಸಪ್ಲೈ ಮಾಡಬೇಕು. ಎಲೆಕ್ಟ್ರಾನ್ ಅದಕ್ಕೆ ನಾವು ಕೊಡಾಕಿದ್ದೀವಿ ಅಂದ್ರೆ ನಮ್ಮ ಎನರ್ಜಿ ಕೊಡ್ತೈತೆ. ಎನರ್ಜಿ ಕೊಡ್ತಂದ್ರೆ ಎನರ್ಜಿ ಲಿಬರೇಟ್ ಆಗುತ್ತೆ. ಸೊ ನೆಗೆಟಿವ್ ಇರ್ತೈತೆ.
ಬಟ್ ಇಟ್ ವಿಲ್ ಬಿ ಪಾಸಿಟಿವ್ ಇನ್ ಸಮ್ ಕೇಸಸ್, ದ್ಯಾಟ್ ಈಸ್ ಇನ್ ಕೇಸ್ ಆಫ್ ನೋಬಲ್ ಗ್ಯಾಸಸ್ ಅಂತ ನಾವು ಡಿಸ್ಕಸ್ ಮಾಡಿವಿ. ಬಿಕಾಸ್ ನೋಬಲ್ ಗ್ಯಾಸಸ್ ಆಲ್ರೆಡಿ ದೇ ಆರ್ ಸ್ಟೇಬಲ್. ವೆನ್ ದೇ ಆರ್ ಸ್ಟೇಬಲ್ ಅಲ್ಲ, ದೇ ಡೋಂಟ್ ನೀಡ್ ಎಕ್ಸ್ಟ್ರಾ ಎಲೆಕ್ಟ್ರಾನ್. ಹೊಟ್ಟೆ ತುಂಬಿತದ್ರು, ಇದನ್ನು ಹೇಳಿದ್ದೆ ಥಿಯರಿ ಒಳಗೆ. ಸೊ ವೆನ್ ದೇ ಆರ್ ಸ್ಟೇಬಲ್, ದೇ ಇನ್ನೊಂದು ಎಲೆಕ್ಟ್ರಾನ್ ತೊಗೋರಿ, ಇನ್ನೊಂದು ಹೋಳಿಗೆ ತಿನ್ನಿರಿ ಅಂದರೆ ತಿನ್ನಂಗಿಲ್ಲ, ಬೇಡ ನಮಗೆ. ಸೊ ಯು ಹ್ಯಾವ್ ಟು ಫೋರ್ಸ್ ಎಕ್ಸ್ಟ್ರಾ ಎನರ್ಜಿ ಕೊಟ್ಟು ಎಲೆಕ್ಟ್ರಾನ್ನ ಕೊಡಿಸ್ಬೇಕು ಅವಕ್ಕೆ. ಬಟ್ ಈಗ ಹೆಂಗೆ ಡಿಸೈಡ್ ಮಾಡ್ತೀರಿ? 4 ಹೆಂಗೆ ಅದಾವೆ ಇವು ಆಪ್ಷನ್ಸ್? 4 ನೋಬಲ್ ಗ್ಯಾಸಸ್ ಅದಾವೆ: ಹೀಲಿಯಂ, ಕ್ರಿಪ್ಟಾನ್, ಅರ್ಗಾನ್, ನಿಯಾನ್. ಸೊ ಹೀಲಿಯಂ ಮ್ಯಾಲೆ ಬರ್ತೈತಿ, ಅದ್ರ ಕೆಳಗೆ ನಿಯಾನ್ ಬರ್ತೈತಿ, ಅದ್ರ ಕೆಳಗೆ ಅರ್ಗಾನ್ ಬರ್ತೈತಿ, ಅದ್ರ ಕೆಳಗೆ ಕ್ರಿಪ್ಟಾನ್ ಬರ್ತೈತಿ. ಇಲ್ಲಿ ಕಾಣುವಲ್ದಂದ್ರೆ ಇಲ್ಲಿ ಬರ್ತೈತಿ ಹೀಲಿಯಂ, ನಿಯಾನ್, ಅರ್ಗಾನ್, ಕ್ರಿಪ್ಟಾನ್, ಹಿಂಗೆ ಬರ್ತಾವೆ. ಓಕೆ, ಸೊ ನಾವು ಏನು ವಿಚಾರ ಮಾಡ್ತೀವಿ ಇಲ್ಲಿ? ಸೈಜ್ ದೊಡ್ಡದಾದಷ್ಟು ಎಲೆಕ್ಟ್ರಾನ್ ತೊಗೊಳ್ಳೋದು ಡಿಫಿಕಲ್ಟು. ಸೈಜ್ ದೊಡ್ಡದಾದಷ್ಟು ಕೆಳಗೆ ಹೋದಂಗೆ ಸೈಜ್ ದೊಡ್ಡದಾಗುತ್ತೆ. ಸೊ ಎಲೆಕ್ಟ್ರಾನ್ ತೊಗೊಳ್ಳೋದು ಡಿಫಿಕಲ್ಟು. ಸೊ ಕ್ರಿಪ್ಟಾನ್ಗೆ ಇಟ್ ಮೈಟ್ ಬಿಕಮ್ ಮೋರ್ ಡಿಫಿಕಲ್ಟ್ ಬಿಕಾಸ್ ಅದು ನೋಬಲ್ ಗ್ಯಾಸು ಹೌದು, ಆಮೇಲೆ ಸೈಜು ಭಾಳ ದೊಡ್ಡದೈತಿ ಅಂತ ಹಿಂಗೆ ವಿಚಾರ ಮಾಡ್ತಿರ್ತೀವಿ. ಬಟ್ ಇಲ್ಲಿ ನಾವು ಇದನ್ನು ಅಪ್ಲೈ ಮಾಡೋಕ್ಕೆ ಹೋಗ್ಬಾರ್ದೇನು, ಇದು ಸ್ವಲ್ಪ ಎಕ್ಸೆಪ್ಷನ್ ಐತಿ. ಇದು ಏನು ಡೈರೆಕ್ಟ್ಲಿ ನೆನ್ಪಿಡ್ಬೇಕು, ಫ್ಯಾಕ್ಟ್ ಬೇಸ್ಡ್ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ನೋಬಲ್ ಗ್ಯಾಸಸ್ ಹ್ಯಾಸ್ ಹೈಯೆಸ್ಟ್ ಪಾಸಿಟಿವ್ ಎಲೆಕ್ಟ್ರಾನ್ ಗೇನ್ ಅಂತ ಹೇಳ್ತೀವಿ ಅಂದ್ರೆ ನಿಯಾನ್. ಯು ಹ್ಯಾವ್ ಟು ರಿಮೆಂಬರ್ ಇಟ್. ನಿಯಾನ್ ಇಸ್ ದ ಆನ್ಸರ್. ಎಲ್ಲದಕ್ಕೂ ಪಾಸಿಟಿವ್ ಇರ್ತಾವೆ ಬಿಕಾಸ್ ಆಲ್ ಆರ್ ನೋಬಲ್ ಗ್ಯಾಸಸ್. ಇದ್ರಾಗೆ ಯಾವ್ದು ಹೈಯೆಸ್ಟ್ ಅಂದರೆ ನಿಯಾನ್. ಇಲ್ಲ ನೀವು ಬೇರೆ ಲಾಜಿಕ್ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡ್ರಿ, ಎಕ್ಸೆಪ್ಷನ್ ಇದು. ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್ ದ ಆನ್ಸರ್ ಈಸ್ ನಿಯಾನ್. ಆಲ್ ಆರ್ ನೋಬಲ್ ಗ್ಯಾಸಸ್, ಆಲ್ ವಿಲ್ ಬಿ ಹ್ಯಾವಿಂಗ್ ಪಾಸಿಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಇದ್ರಾಗ ಹೈಯೆಸ್ಟ್ ಯಾವುದು? ನಿಯಾನ್. ಪ್ಲೀಸ್ ರಿಮೆಂಬರ್ ಇಟ್. Okay, we'll solve one more question. Okay, next question. Which of the following has smallest size? In Akrag, smallest size ಯಾವುದು ಅಂತ ಕೇಳ್ಯಾರ. Na+, Cl-, Mg+2, F-. ಸೊ ನೋಡ್ಕೊಳ್ಳಿ ಅನ್ಸುತ್ತೆ ಫಸ್ಟ್ ಇಂಪ್ರೆಷನ್. ಓಕೆ, ಇದು ಫಸ್ಟ್ ಪೀರಿಯಡ್ನಾಗ ಐತಿ. ಇವು ಕೆಳಗೋತಾವೆ, ಇವೆಲ್ಲ ಕೆಳಗದಾವೆ ಇವು. ಸೊ as we move down the group, size increases. ಸೊ ಇದು ಲೀಸ್ಟ್. ಅಂಚೆ ಆಪ್ಷನ್ ಡಿ ಹಾಕ್ಬಿಡ್ತೀವಿ ನಾವು, ಬಟ್ ತಪ್ಪಾಗುತ್ತೆ ಸ್ವಲ್ಪ. ನೋಡ್ರಿ ಇಲ್ಲೇ ಫಸ್ಟ್ ಪೀರಿಯಡ್ ಟೇಬಲ್ನಾಗ ಎಲ್ಲದವ ಅಂತ ಲೊಕೇಟ್ ಮಾಡೋಣ. ಫ್ಲೋರಿನ್ ಇಲ್ಲಿ 17th ಗ್ರೂಪ್ನಾಗ ಐತಿ, ಅದ್ರ ಕೆಳಗೆ ಇಲ್ಲೇ ಕ್ಲೋರಿನ್ ಐತಿ, ಇಲ್ಲಿ ಎಸ್ ಬ್ಲಾಕ್ನಾಗ ಸೋಡಿಯಂ ಐತಿ, ಇಲ್ಲೇ ಅದ್ರ ಕೆಳಗೆ ಮ್ಯಾಗ್ನೀಷಿಯಮ್ ಐತಿ. ಓಕೆ, ಬಟ್ ಇವು ನ್ಯೂಟ್ರಲ್ ಇಲ್ಲ. ಈಗ ನೋಡ್ರಿ, ಇದು ಒಂದು ಎಲೆಕ್ಟ್ರಾನ್ ಕಳ್ಕೊಂಡೈತಿ, ಇದು ಒಂದು ಎಲೆಕ್ಟ್ರಾನ್ ಗೇನ್ ಮಾಡೈತಿ, ಇದು 2 ಎಲೆಕ್ಟ್ರಾನ್ ಕಳ್ಕೊಂಡೈತಿ, ಇದು 1 ಎಲೆಕ್ಟ್ರಾನ್ ಗೇನ್ ಮಾಡೈತಿ. ಸೊ ಸೋಡಿಯಂ 11, ಅಟೋಮಿಕ್ ನಂಬರ್ 11, ಒಂದು ಹೋಗೈತೆ ಅಂದ್ರೆ 10 ಎಲೆಕ್ಟ್ರಾನ್ಸ್. ಫ್ಲೋರಿನ್ ಅಟೋಮಿಕ್ ನಂಬರ್ 9, ಒಂದು ತೊಗೊಂಡೈತಿ ಅಂದರೆ 10 ಎಲೆಕ್ಟ್ರಾನ್ಸ್. ಕ್ಲೋರಿನ್ ಅಟೋಮಿಕ್ ನಂಬರ್ 17, ಒಂದು ತೊಗೊಂಡೈತಿ ಅಂದ್ರೆ 18 ಎಲೆಕ್ಟ್ರಾನ್ಸ್. ಮ್ಯಾಗ್ನೀಷಿಯಮ್ ಅಟೋಮಿಕ್ ನಂಬರ್ 12, 2 ಕಳ್ಕೊಂಡೈತಿ ಅಂದರೆ 10 ಎಲೆಕ್ಟ್ರಾನ್ಸ್. ಈಗ ನೋಡ್ರಿ, ಇದು ಅಂತೂ ಅಲ್ಲ ಬಿಕಾಸ್ ಅದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಹೈಯೆಸ್ಟ್ ಐತಿ. ಸೊ ಸೈಜ್ ಜಾಸ್ತಿ ಇರ್ತೈತಿ, ಕೆಳಗೈತಿ. ಈಗ ಫ್ಲೋರಿನ್ ಅನ್ಸುತ್ತೆ ಇವು 3ದ್ರಾಗ, ಬಿಕಾಸ್ ಫಸ್ಟ್ ಪೀರಿಯಡ್ನಾಗ ಐತಿ. ಫಸ್ಟ್ ಪೀರಿಯಡ್ ಅಂದರೆ ಸೆಕೆಂಡ್ ಪೀರಿಯಡ್ನಾಗ ಐತಿ. ಇವು 2 ಮ್ಯಾಲೆ ಐತಿ. ಬಟ್ ನಾವು ಇದು ನೋಡ್ಬೇಕಾಗುತ್ತೆ, ಸೈಜು anion size will be greater than neutral atom will be greater than cation, because anion electron ತೊಗೊಂತಾವು ಅಂದ್ರೆ ಅದು ತೊಗೊಂಡಿದ್ದಕ್ಕೆ ನೆಗೆಟಿವ್ ಚಾರ್ಜ್ ಬಂದಿರ್ತೈತಿ. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಸೇಮ್ ಅದಾವ, ಒಪ್ಕೊತೀನಿ 10. ಬಟ್ ಇದನ್ನು ನಾವು ಸ್ವಲ್ಪ ಇಲ್ಲ ಅನಲೈಸ್ ಮಾಡಬೇಕಾಗುತ್ತೆ. anion ಇದು ಇವೆರಡು ಕ್ಯಾಟಯಾನ್. ಸೊ ಸ್ಮಾಲೆಸ್ಟ್ ಯಾವುದನ್ನು ಕೇಳ್ಯಾರ. ಸೊ ಇವೆರಡು ಕ್ಯಾಟಯಾನ್ ಅಂದ್ರೆ ಇವ ಸ್ಮಾಲೆಸ್ಟ್. ಇಟ್ ಶುಡ್ ಬಿ ಐದರ್ Na+ ಆರ್ Mg+2. ಸ್ಮಾಲೆಸ್ಟ್ ಇವೆರಡ್ರಾಗ ಯಾವುದ್ರ ಒಂದು ಇದಂತೂ ಅಲ್ಲಿಗ. ಸೊ ಇವೆರಡ್ರಾಗ ಯಾವುದು 2 ಎಲೆಕ್ಟ್ರಾನ್ ಯಾವುದು ಕಳ್ಕೊಂಡೈತಿ? ಇದು ಕಳ್ಕೊಂಡೈತಿ, ಇದು ಒಂದು ಕಳ್ಕೊಂಡೈತಿ, 2 ಎಲೆಕ್ಟ್ರಾನ್ ಕಳ್ಕೊಂಡೈತಿ. ಸೊ Mg+2 ಇಸ್ ದ ಸ್ಮಾಲೆಸ್ಟ್ ಸೈಜ್. ಕನ್ಫ್ಯೂಸ್ ಆಗಿ ಪಟ್ಟಂದು ಇದನ್ನ ಹಾಕೋ ಚಾನ್ಸ್ ಇರ್ತೈತಿ, ಬಟ್ ಕೇರ್ಫುಲ್ ಆಗಿ ವಿಚಾರ ಮಾಡಿ ಹಾಕ್ಬೇಕು. ಇದನ್ನು ಲಕ್ಷ್ಯ ಇಟ್ಕೋಬೇಕು. ಓಕೆ, we have solved some questions in this video. ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೊಂದಿಷ್ಟು ಕ್ವಶನ್ಸ್ ಕಂಟಿನ್ಯೂ ಮಾಡೋಣ ಅಂತ. ಸೊ ನೀವು ನಿಮ್ಮ ಪರವಾಗಿ ಇನ್ನೊಂದಿಷ್ಟು ಕ್ವಶನ್ಸ್ ಸ್ವಂತ ಟ್ರೈ ಮಾಡಿರಿ. ಬರೀ ಇಷ್ಟ ಕ್ವಶನ್ಸ್ ಮೇಲೆ ಡಿಪೆಂಡ್ ಆಗಬೇಡ್ರಿ, ನೀವು ಮಾಡಿರಿ, ನಾನು ಮಾಡ್ಕೊತ ಹೋಗ್ತೀನಿ. ಚಲೋ ಪ್ರಿಪರೇಷನ್ ಮಾಡೋಣ ಅಂತ ಎಕ್ಸಾಮ್ಸಿಗೆ. ಥ್ಯಾಂಕ್ ಯು, ನಮಸ್ಕಾರ.